ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್. ನಾನು ಕಾರ್ತಿಕ್. ಗಾಯ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ಸೂಪರ್ ಆದಂತಹ ಟ್ರಿಕ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಹೌದು, ಈಗಾಗಲೇ ನಿಮ್ಗೆ ತಮ್ಲೈನ್ ಹಾಗೂ ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ನೀವೇನಾದ್ರೂ ಟೆಲಿಗ್ರಾಮ್ ಯೂಸರ್ ಆಗಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ವಿಡಿಯೋ ನಿಮ್ಗೋಸ್ಕರನೇ ಆಗಿರುವಂತದ್ದು. ಟೆಲಿಗ್ರಾಮ್ ಅಲ್ಲಿರುವಂತಹ ಇಂಟ್ರೆಸ್ಟಿಂಗ್ ಆದಂತಹ ಬೋರ್ಡ್ಸ್ ನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಖಂಡಿತ ಈ ಒಂದು ವಿಡಿಯೋ ಆದ್ರೆ ಪ್ರತಿಯೊಬ್ಬರಿಗೂ ಸಹ ಇಷ್ಟ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಂಟು ತನಕ ನೋಡಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ಗೈಸ್, ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ನಾವು ಇದೇ ತರದ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗದಿರೋ ನೋಡಬಹುದು. ಹಾಗೆ ಎಲ್ಲರೂ ಸಹ ಈ ತರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಸೂಪರ್ ವಿಡಿಯೋ ಅಂತ ಹೇಳಿ ಅಥವಾ ಗುಡ್ ವಿಡಿಯೋ ಅಂತ ಹೇಳಿ ಒಂದು ಚಿಕ್ಕ ಕಾಮೆಂಟ್ ಮಾಡಿ ಈ ತರ ಸೆಂಡ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಗೈಸ್, ಈಗ ಮೇನ್ ಆಗಿ ವಿಡಿಯೋನ ಶುರು ಮಾಡೋದಾದ್ರೆ ಫಸ್ಟ್ ನೀವು ಆದ್ರೆ ಟೆಲಿಗ್ರಾಮ್ ಅಪ್ಲಿಕೇಶನ್ ಅನ್ನು ಓಪನ್ ಮಾಡ್ಕೊಳ್ಳಿ. ಫಸ್ಟ್ ಟೆಲಿಗ್ರಾಮ್ ಅನ್ನ ಓಪನ್ ಮಾಡಿ ನಂತರ ಒಂದು ಜಾಗದಲ್ಲಿ ಸರ್ಚ್ ಆಪ್ಷನ್ ಆದ್ರೆ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಈ ಒಂದು ಜಾಗದಲ್ಲಿ ಗಮನಿಸಬಹುದು. ಸೊ ಇದನ್ನ ಕ್ಲಿಕ್ ಮಾಡಿ. ನಂತರ ಈ ಒಂದು ಜಾಗದಲ್ಲಿ ನೀವು ಆದ್ರೆ ಸೊ ಫಸ್ಟ್ ಬಾಟ್ ಆದ್ರೆ ಬರ್ತಿದೆ ಅಂತ ಕೇಳ್ತೀರಾ ಅಂದ್ರೆ ಸೊ ರಿಂಗ್ ಟೌನ್ ಬೋಟ್ ಅಂತ ಹೇಳಿ ಸರ್ಚ್ ಮಾಡಿ. ಈ ರೀತಿಯಾಗಿ ನಿಮ್ಗೆ ಆದ್ರೆ ಒಂದು ಬಾಟ್ ಆದ್ರೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದನ್ನ ಓಪನ್ ಮಾಡ್ಕೊಳ್ಳಿ. ಸೊ ಒಂದು ಬಾರಿ ಓಪನ್ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟ್ ಅಂತ ಹೇಳಿ ಇಲ್ಲಾದ್ರೆ ಕೇಳುತ್ತೆ. ಜಸ್ಟ್ ಅದನ್ನ ಕ್ಲಿಕ್ ಮಾಡಿದ್ರೆ ಅಂದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ಒಂದು ಜಾಗದಲ್ಲಿ ನಿಮ್ಗೆ ಯಾವ ಒಂದು ಲ್ಯಾಂಗ್ವೇಜ್ ನ ಒಂದು ಸಾಂಗ್ ಇಷ್ಟ ಆಗುತ್ತೋ ಅಥವಾ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಸಾಂಗ್ ಇಷ್ಟ ಅಂತ ಹೇಳಿದ್ರೆ ಆ ಒಂದು ಸಾಂಗ್ ಅನ್ನ ಜಸ್ಟ್ ಈ ರೀತಿಯಾಗಿ ಟೈಪ್ ಮಾಡಿ. ಸೊ ಒಂದು ಮೂವಿ ನೇಮ್ ಆಗಿರ್ಬೋದು ಅಥವಾ ಒಂದು ಸಾಂಗ್ ಅನ್ನು ನೀವು ಅದೇ ರೀತಿಯಾಗಿ ಸರ್ಚ್ ಮಾಡಿ. ಒಂದು ಮೂವಿ ಆಗಿರ್ಬೋದು ಅಥವಾ ಒಂದು ಸಾಂಗ್ ಆಗಿರ್ಬೋದು ಆ ಒಂದು ನೇಮ್ ಅನ್ನ ಇಲ್ಲಾದ್ರೆ ಹಾಕಿ ನಂತರ ಇದನ್ನ ಸೆಂಡ್ ಮಾಡಿ. ಸೆಂಡ್ ಮಾಡಿದ ವಿತ್ ಇನ್ ಫ್ಯೂ ಸೆಕೆಂಡ್ಸ್ ನಲ್ಲಿ ನಿಮ್ಗಾದ್ರೆ ಈ ಒಂದು ಜಾಗದಲ್ಲಿ ಸಾಂಗ್ಸ್ ಆದ್ರೆ ಈ ರೀತಿಯಾಗಿ ನೋಡ್ಲಿಕ್ಕೆ ಸಿಗುತ್ತೆ. ಈ ರೀತಿಯಾಗಿ ರಿಂಗ್ ಟೋನ್ಸ್ ಆದ್ರೆ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಈ ರೀತಿಯಾಗಿ ನಿಮ್ಗೆ ಆದ್ರೆ ರಿಂಗ್ ಟೋನ್ಸ್ ಆದ್ರೆ ನೋಡ್ಲಿಕ್ಕೆ ಸಿಗುತ್ತೆ. ಈಗ ಮತ್ತೊಂದು ಸಾಂಗ್ ಆದ್ರೆ ಹಾಕ್ತೀನಿ ನಾನೀಗ. ಸೊ ಮತ್ತೊಂದು ಮೂವಿಯ ಸಾಂಗ್ ಅನ್ನಾದ್ರೆ ನಾನು ಸರ್ಚ್ ಮಾಡಿದ್ದೀನಿ. ಸೊ ನೋಡೋಣ ಈ ರೀತಿಯಾಗಿ ನಮ್ಗೆ ರಿಂಗ್ ಟೋನ್ಸ್ ಆದ್ರೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಈ ರೀತಿಯಾಗಿ ನೀವು ಯಾವೊಂದು ಮೂವಿಯ ರಿಂಗ್ ಟೋನ್ಸ್ ಬೇಕು ಅಂತ ಅನ್ಕೊಳ್ತಾರೋ ಜಸ್ಟ್ ಆ ಒಂದು ಮೂವಿ ನೇಮ್ ಆಗಿರ್ಬೋದು ಅಥವಾ ಸಾಂಗ್ ಅನ್ನ ಇಲ್ಲಾದ್ರೆ ಟೆಕ್ಸ್ಟ್ ಮಾಡಿ ಸೆಂಡ್ ಮಾಡಿ. ವಿತ್ ಇನ್ ಫ್ರಾಕ್ಚರ್ ಆಫ್ ಸೆಕೆಂಡ್ ಅಲ್ಲಿ ನಿಮ್ಗಾದ್ರೆ ಈ ರೀತಿಯಾಗಿ ರಿಂಗ್ ಟೋನ್ಸ್ ಆದ್ರೆ ನೋಡ್ಲಿಕ್ಕೆ ಸಿಗುತ್ತೆ. ಈ ರೀತಿಯಾಗಿ ಫಸ್ಟ್ ಬೋಟ್ ಆದ್ರೆ ಇರುವಂತದ್ದು. ಈಗ ಸೆಕೆಂಡ್ ಬೋಟ್ ಗಾಗಿ ಸೇಮ್ ಸರ್ಚ್ ಬಾರ್ ಗೆ ಬನ್ನಿ. ಈ ಒಂದು ಜಾಗದಲ್ಲಿ AI ಬ್ಯಾಕ್ ಗ್ರೌಂಡ್ ರಿಮೂವರ್ ಬೋಟ್ ಅಂತ ಹೇಳಿ ಸರ್ಚ್ ಮಾಡಿ. ಸೊ ಈ ರೀತಿಯಾಗಿ ಒಂದು ಬೋಟ್ ಆದ್ರೆ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಫಸ್ಟ್ ಒನ್ ಆದ್ರೆ ನೋಡಬಹುದು. ಸೊ ಅದನ್ನ ಸೆಲೆಕ್ಟ್ ಮಾಡಿ. ಸೊ ಒಂದು ಬಾರಿ ಸೆಲೆಕ್ಟ್ ಮಾಡಿ. ಆಲ್ರೆಡಿ ನಾನು ಟ್ರೈ ಮಾಡಿ ನೋಡಿದ್ದೀನಿ. ಸೊ ಒಂದು ರೀಸನ್ ಗಾಗಿ ನಿಮ್ಗೆ ಆದ್ರೆ ಎಕ್ಸ್ಪ್ಲೇನ್ ಮಾಡ್ತಿರುವಂತದ್ದು. ಸೊ ಈಗ ಈ ಒಂದು ಜಾಗದಲ್ಲಿ ನೀವು ಯಾವ್ದಾದ್ರು ಒಂದು ಫೋಟೋವನ್ನ ಈ ರೀತಿಯಾಗಿ ಸೆಂಡ್ ಮಾಡಿದ್ರ ಅಂತ ಹೇಳಿದ್ರೆ ಸೊ ಈ ರೀತಿಯಾಗಿ ಬ್ಯಾಕ್ ಗ್ರೌಂಡ್ ಅದನ್ನ ರಿಮೂವ್ ಮಾಡಿ ಕೊಡುತ್ತೆ. ಸೊ ಈಗ ಮತ್ತೆ ಆದ್ರೆ ನಿಮ್ಗೆ ಎಕ್ಸಾಂಪಲ್ ಗಾಗಿ ಒಂದು ಫೋಟೋವನ್ನ ಹಾಕಿ ತೋರಿಸ್ಕೊಡ್ತೀನಿ. ಸೊ ಅದಕ್ಕಾಗಿ ಇಲ್ಲಾದ್ರೆ ಒಂದು ಗ್ಯಾಲರಿ ಆಪ್ಷನ್ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಾದ್ರೆ ಗಮನಿಸಬಹುದು ವಿತ್ ಇನ್ ಫ್ರಾಕ್ಚರ್ ಆಫ್ ಸೆಕೆಂಡ್ಸ್ ನಲ್ಲಿ ಈ ರೀತಿಯಾಗಿ ಬ್ಯಾಕ್ ಗ್ರೌಂಡ್ ಆದ್ರೆ ರಿಮೂವ್ ಆಗಿ ಈ ರೀತಿಯಾಗಿ ಬರುತ್ತೆ. ಸೊ ಈ ರೀತಿಯಾಗಿ ನೀವಾದ್ರೆ ಈ ಒಂದು ಪರ್ಟಿಕ್ಯುಲರ್ ಬೋಟ್ ಅನ್ನು ಯೂಸ್ ಮಾಡಿ ಫೋಟೋನ ಬ್ಯಾಕ್ ಗ್ರೌಂಡ್ ಅನ್ನಾದ್ರೆ ರಿಮೂವ್ ಮಾಡ್ಕೊಳ್ಬಹುದು. ಸೊ ಈಗ ಲಾಸ್ಟ್ ಅಂಡ್ ಫೈನಲ್ ಬೋಟ್ ಆದ್ರೆ ಬರ್ತಿದೆ. ಈ ಒಂದು ಜಾಗದಲ್ಲಿ ನೀವು ಗಮನಿಸಬಹುದು ಯೂಟ್ಯೂಬ್ ಡೌನ್ಲೋಡರ್ ಬೋಟ್ ಅಂತ ಹೇಳಿ. ಸೊ ಅದನ್ನ ಸರ್ಚ್ ಮಾಡಿ. ಈ ಒಂದು ಜಾಗದಲ್ಲಿ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಯೂಟ್ಯೂಬ್ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಅದನ್ನ ಡೌನ್ಲೋಡ್ ಮಾಡಬೇಕು ಅಂದ್ರೆ ಸಿಕ್ಕಾಪಟ್ಟೆ ವೆಬ್ಸೈಟ್ ಆದ್ರೆ ಹೋಗ್ತಿರ್ತೀರ ಅಲ್ವಾ. ಏನ್ ಮೇಲಿಂದ ಆ ರೀತಿಯಾದಂತಹ ಅವಶ್ಯಕತೆ ಇಲ್ಲ. ಯಾವೊಂದು ಪರ್ಟಿಕ್ಯುಲರ್ ವಿಡಿಯೋ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಇಷ್ಟ ಆಗುತ್ತೆ ಸೊ ಅದನ್ನ ಜಸ್ಟ್ ಲಿಂಕ್ ಅನ್ನ ಕಾಪಿ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಒಂದು ಲಿಂಕ್ ಅನ್ನ ಪೇಸ್ಟ್ ಮಾಡಿ ಸೆಂಡ್ ಮಾಡಿ. ಸೊ ವಿತ್ ಇನ್ ಫ್ರಾಕ್ಚರ್ ಆಫ್ ಸೆಕೆಂಡ್ಸ್ ನಲ್ಲಿ ಈ ಒಂದು ಜಾಗದಲ್ಲಿ ನೀವಾದ್ರೆ ಒಂದು ಜಾಗದಲ್ಲಿ ಕ್ವಾಲಿಟಿಯನ್ನ ಸಹ ಸೆಲೆಕ್ಟ್ ಮಾಡ್ಕೊಳ್ಬಹುದು. ವಿಡಿಯೋ ಒಂದು ಕ್ವಾಲಿಟಿಯನ್ನ ಅಥವಾ MP3 ಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ MP3 ಗೂ ಸಹ ಇಲ್ಲಿಂದ ಡೈರೆಕ್ಟ್ ಆಗಿ ನೀವು ಅದ್ರೆ ಕನ್ವರ್ಟ್ ಮಾಡ್ಕೊಳ್ಬಹುದು. ಸೊ ಏನಾದ್ರೆ ಈ ಒಂದು ಕ್ವಾಲಿಟಿಯಲ್ಲಿ ಒಂದು ವಿಡಿಯೋನ ಡೌನ್ಲೋಡ್ ಮಾಡಬೇಕು ಅಂತ ಅನ್ಕೊಳ್ತಿದ್ದೀನಿ. ಸೊ ಅದಕ್ಕಾಗಿ ಇದನ್ನ ಕ್ಲಿಕ್ ಮಾಡ್ತೀನಿ. ಸೊ ಒಂದು ವಿತ್ ಇನ್ ಫ್ಯೂ ಸೆಕೆಂಡ್ಸ್ ನಲ್ಲಿ ಈ ಒಂದು ವಿಡಿಯೋ ಆದ್ರೆ ಈ ಒಂದು ಜಾಗದಲ್ಲಿ ಡೌನ್ಲೋಡ್ ಆಗಿ ಬರುತ್ತೆ. ಸೊ ನೀವು ಜಸ್ಟ್ ಅದನ್ನ ಕ್ಲಿಕ್ ಮಾಡಿದ್ರ ಅಂತ ಹೇಳಿದ್ರೆ ಸಾಕು, ನಿಮ್ಮ ಒಂದು ಗ್ಯಾಲರಿ ಆದ್ರೆ ಒಂದು ಪರ್ಟಿಕ್ಯುಲರ್ ವಿಡಿಯೋ ಆದ್ರೆ ಸೇವ್ ಆಗುತ್ತೆ. ಸೊ ಹೀಗೆ ಒಂದು ಜಾಗದಲ್ಲಿ ಗಮನಿಸಬಹುದು. ಸೊ ಜಸ್ಟ್ ಇದನ್ನ ಡೌನ್ಲೋಡ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದ್ರ ಅಂತ ಹೇಳಿದ್ರೆ ಈ ಒಂದು ವಿಡಿಯೋ ಆದ್ರೆ ನೀವು ಯಾವ ಒಂದು ಕ್ವಾಲಿಟಿಯಲ್ಲಿ ಸೆಲೆಕ್ಟ್ ಮಾಡ್ತಾರೋ ಅದೇ ಕ್ವಾಲಿಟಿಯಲ್ಲಿ ನಿಮ್ಮ ಒಂದು ಗ್ಯಾಲರಿ ಆದ್ರೆ ಸೇವ್ ಆಗಿರುತ್ತೆ. ಸೊ ಖಂಡಿತ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅನ್ಕೊಳ್ತಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿಯಾದಂತಹ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ಪೇಜ್ ಅನ್ನ ಫಾಲೋ ಮಾಡಬಹುದು. ಸೊ ಫ್ರೀ ಫಾಲೋ ಮಾಡಬಹುದು.